ಹಾಯ್, ಹೇಗಿದ್ದೀರಾ ಎಲ್ರೂ? ನಾನಿವಾಗ ಏನು ರೆಸಿಪಿ ತಂದಿದ್ದೀನಿ ಅಂದರೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಸ್ವಲ್ಪ ನೋಡಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಇದು ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ನೋಡಿ ಇಷ್ಟು ನೋಡಿ, ಬೆಳ್ಳುಳ್ಳಿ, 3 ಈರುಳ್ಳಿ, ಸ್ವಲ್ಪ ಶುಂಠಿ ಎಲ್ಲ ತಗೊಂಡಿದ್ದೀನಿ. ಇಷ್ಟು ಟೊಮೊಟೊ ತಗೊಂಡಿದ್ದೀನಿ. 1 kg ಚಿಕನ್ಗೆ ಮಾಡ್ತಾ ಇರೋದು ನಾನು. ಇಷ್ಟು ಚೆನ್ನಾಗಿ ರುಬ್ಕೊಳ್ಳೋದ. ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇಷ್ಟು ತೊಳೆದು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರ್ತದೆ. ಪ್ರೇಮ ಯೂಟ್ಯೂಬ್ ಚಾನಲ್ ಅಂತ ಹೊಸ್ದಾಗಿ ಓಪನ್ ಮಾಡಿದ್ದೀವಿ. ನಮ್ಮಂಥವ್ರಿಗೆ ಒಂದು ಸ್ವಲ್ಪ ಎಲ್ಪ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೋಡಿ, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡಿ. ಮತ್ತು ಪುದೀನ, ಮೆಂತ್ಯ, ಸಾಂಬಾರು ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು ಎಣ್ಣೆಲಿ. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟಲ್ಲಿ ನೋಡಿ ಕ್ಲೀನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಕ್ಲೀನಾಗಿ ಎಣ್ಣೆಲಿ ಹುರಿಯೋದ. ಚೆನ್ನಾಗಿ ಈ ಥರ ಚೆನ್ನಾಗಿ ಹುರ್ಕೊಳ್ಳೋದ. ತುಂಬಾ ಚೆನ್ನಾಗಿರ್ತದೆ. ನೀವು ನಮಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿದ್ರೆ ನಮ್ಗೆ ಇನ್ನೂ ಒಳ್ಳೆ ವೀಡಿಯೋ ಹಾಕೋಕ್ಕೆ ತುಂಬ ಎಲ್ಪ್ ಆಯ್ತದೆ. ನಮಗೂ ಚೆನ್ನಾಗಿ ಅಯ್ಯೋ ನಮಗೂ ಎಲ್ಪ್ ಮಾಡ್ತಾರಪ್ಪ ಅಂದ್ಕೊಂಡು ಚೆನ್ನಾಗಿರೋ ವೀಡಿಯೋ ಮಾಡೋಕ್ಕೆ ಹುಮ್ಮಸ್ ಬಂದಂಗೆ ಆಯ್ತದೆ. ನಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೋಡಿ, ಅಚ್ಕಾರದ ಪುಡಿ ಹಾಕಿದ್ದೀನಿ ನಾನು, ಬೇರೆ ಯಾವುದೂ ಪುಡಿಗಳು ಹಾಕ್ತಾಯಿಲ್ಲ ನಾನು. ಇಷ್ಟೇ ನಾನು ಹಾಕೋದು. ತುಂಬಾ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ನೋಡಿ, ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಈ ಥರ ಬೇಯಿಸ್ಕೊಳ್ಳೋದ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಹಾಕೋದ. ಈ ಟೊಮೊಟೊನು ಸಣ್ಣ ಉರಿಲೇ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಬೇಯಿಸ್ಕೊಳ್ಳೋದ. ಇದನ್ನು ನೋಡಿ, ಈ ಥರ ಕ್ಲೀನಾಗಿ ಬೇಯಿಸಿ ಮತ್ತು ನಾವು ಚಿಕನ್ ತೊಳೆದಿಟ್ಟಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪಿನ ಪುಡಿ, ಆಮೇಲೆ ಅರಿಶಿನ ಮತ್ತು ಇದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ಗೆ ನಾನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರಾಗಿರ್ತದೆ. ಚೆನ್ನಾಗಿ ಆ ಥರ ಬೇಯಿಸಿ ಸಣ್ಣ ಉರಿಲಿ. ಒಂದು ಕಡೆ ನೋಡಿ ಮೊಸರು ಹಾಕ್ತಾಯಿದ್ದೀನಿ, 1 ಕಪ್ ಮೊಸರು. ಸೂಪರಾಗಿ ಟೇಸ್ಟಾಗಿರ್ತದೆ. ಈ ರೀತಿ ಒಂದು ಸಲ ಮಾಡಿ ನೋಡಿ. ಯಾವುದೂ ಪುಡಿಗಳು, ಆ ಬಿರಿಯಾನಿ ಮಸಾಲ ಪುಡಿ, ಆ ಗರಂ ಮಸಾಲ ಪುಡಿ ಏನೂ ಹಾಕೋಕ್ಕೆ ಹೋಗಬೇಡಿ. ಇದೇ ಮೆಥಡಲ್ಲಿ ಮಾಡಿ, ಸೂಪರಾಗಿರ್ತದೆ. ಮಾಡಿ ನೀವು ಒಂದು ಸಲ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ನೀವು. ತುಂಬಾ ಚೆನ್ನಾಗಿರ್ತದೆ ಇದು. ತುಂಬಾ ಅಂದರೆ ತುಂಬಾ ಚೆನ್ನಾಗಿರ್ತದೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರ ಸೂಪರಾಗಿತ್ತು ಅಂತ. ಬರೀ ಅಚ್ಕಾರದ ಪುಡಿ ಒಂದೇ ಹಾಕಿರೋದು ಇದಕ್ಕೆ ಮಸಾಲೆ ನಾನು, ಇನ್ಯಾವ ಪುಡಿಗಳು ಹಾಕಿಲ್ಲ ನಾನು. ಸೂಪರಾಗಿ ಬಂದೈತೆ ನೋಡಿ. ಪಕ್ಕದಲ್ಲಿ ನಾನು ಬಿಸಿ ನೀರು ಇಟ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕ್ಲೀನಾಗಿ ನೋಡಿ ಈ ರೀತಿ ಮಿಕ್ಸ್ ಆಗೈತೆ. ಅನ್ನ ಮತ್ತು ಮಾಂಸ ಇದೆಲ್ಲ ನೀರು ಹಾಕಿದ್ದೀನಿ. ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋದ. ಇದನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋದ. ಟೇಸ್ಟ್ ನೋಡ್ಕೊಳ್ಳೋದು. ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋದ. ಮುಚ್ಚಬೇಕಾದ್ರೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ಮೇಲೆ. ಸೂಪರಾಗಿರ್ತದೆ. ಸ್ಮೆಲ್ಲು ಸಖತ್ತಾಗಿ ಬಂದೈತೆ. ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ ಮನೇಲಿ. ಸೂಪರಾಗಿರ್ತದೆ ಚಿಕನ್ ದಮ್ ಬಿರಿಯಾನಿ. ನೋಡಿ, ಸೂಪರಾಗಿ ಬಂದೈತೆ, ಚೆನ್ನಾಗೈತೆ. ನಾವು ಅಡುಗೆ ಮಾಡಿ ಇದೆಯೋ ನೋಡಲಿಯಪ್ಪ ಅನ್ನೋದಕ್ಕೋಸ್ಕರ ನಾವು ಹೇಳ್ತಾಯಿಲ್ಲ. ನಿಜ ಸೂಪರಾಗಿ ಬಂದೈತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಬಂದೈತೆ ನೋಡಿ, ಚೆನ್ನಾಗಿ ಬಂದೈತೆ. ಇದು ಸೂಪರಾಗೈತೆ. ಒಂದು ಸಲ ಈ ರೀತಿ ನಮ್ಮ ಹೆಣ್ಮಕ್ಳು ಮನೇಲಿ ಈ ಥರ ಮಾಡಿ ನೋಡಿ ನಮಗೆ ಒಂದು ಕಮೆಂಟ್ ಹಾಕಿ ಚೆನ್ನಾಗೈತೆ ಆಂಟಿ ಅಂತ. ಅದೇ ನಮಗೆ ಖುಷಿ. ಸೂಪರಾಗೈತೆ ನೋಡಿ. ನೋಡಿ, ಚೆನ್ನಾಗೈತೆ. ಒಳ್ಳೆಯದಾಗಲಿ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಿಮ್ಮದೊಂದು ಲೈಕ್ಗೋಸ್ಕರ ನಾವು ಈ ರೀತಿ